ಆಕ್ಚುಲಿ ಈ ವಿಡಿಯೋ ತೀರ್ಥಹಳ್ಳಿ ಇದೆ ಡೇ 60 ವಿಡಿಯೋದ ಪಾರ್ಟ್ 2. ತುಂಗಾ ನದಿ ಬ್ರಿಡ್ಜ್ ದಾಟ್ಕೊಂಡು ನಾವು ನಡೆದಿವಿ ಕುಪ್ಪಳಿಗೆ, ಕುವೆಂಪು ಅವ್ರದ್ದು ಮನೆಗೆ. ಆಕ್ಚುಲಿ ಇವ್ರು ನಮಗೆ ಸಿಕ್ಕಿರಂತೆ ಇಲ್ಲಿಂದ ಪ್ಲೇಸ್ ಗಳು ಎಕ್ಸ್ಪ್ಲೋರ್ ಮಾಡ್ಲಕ್ಕ ಏನೇ ಈಸಿ ಆಯ್ತು. ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ ದೂರ ಆದ ಕುಪ್ಪಳಿ. ಲಾಸ್ಟ್ ವಿಡಿಯೋದ ಒಂದು ಕ್ವಶನ್ ಹಾಕಿದ, ಯಾರು ರಿಪ್ಲೈ ಮಾಡಿಲ್ಲ, ಹೋಗ್ಲಿ ಬಿಡ್ರಿ. ಫೈನಲಿ ಕುಪ್ಪಳಿ ಬಂತು. ಇದೇ ನೋಡ್ರಿ ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಮನೆ. ಈ ಬೋರ್ಡ್ ಮೇಲೆ ಕುವೆಂಪು ಅವ್ರ ಬಗ್ಗೆ ಫುಲ್ ಡೀಟೇಲ್ ಅದ. ಇದು ಮನೆ ನೋಡ್ಲಕ್ಕೆ ಎಷ್ಟು ಸಿಂಪಲ್ ಅನಿಸ್ತದ, ಬಟ್ ಒಳಗಿನ ಇಂಟೀರಿಯರ್ ಸೂಪರ್. ಮನೆ ಇಂಟೀರಿಯರ್ ವಿಡಿಯೋ ಮಾಡ್ಬೇಕಂದಿದೆ, ಬಟ್ ಪರ್ಮಿಷನ್ ಇದ್ದಿಲ್ಲ ಅದಕ್ಕೆ. ಹಂಗೆ ಕುವೆಂಪು ಅವ್ರದ್ದು ಬರೆದಿದ್ದ 2 ಬುಕ್ಗಳು ತಗೊಂಡ, ಮಲೆಗಳಲ್ಲಿ ಮದುವೆಗಳು ಅಂತ. ಕುವೆಂಪು ಅವ್ರದ್ದು ಮನೆ ನೋಡ್ಕೊಂಡು ನಾವು ನೆಕ್ಸ್ಟ್ ಮೂವ್ ಆದೇವು ಅವ್ರದ್ದು ಸಮಾಧಿ ನೋಡ್ಲಕ್ಕಂತ. ಆಕ್ಚುಲಿ ಅವ್ರು ಧ್ಯಾನ ಮಾಡೋ ಪ್ಲೇಸ್ನು ಇದೆ ಅಂತ, ಅದಕ್ಕೆ ಅವ್ರ ಸಮಾಧಿ ಇಲ್ಲಿ ಮಾಡ್ಯಾರ. 1904ನೇ ಇಸ್ವಿ ಇವ್ರು ಜನಿಸಿದ್ದು, 1994ನೇ ಇಸ್ವಿ ಅವ್ರದ್ದು ಮರಣ ಹೊಂದಿದ್ದು. ಟೋಟಲ್ 90 ವರ್ಷ ಬದುಕಿದ್ದಾರೆ. ಇದು ಪ್ಲೇಸ್ ಕುವೆಂಪು ಅವ್ರದ್ದು ಧ್ಯಾನ ಪೀಠ ಅಂತ. ಮತ್ತೆ ಜನ್ಮದಿಂದ ಧ್ಯಾನ ಮಾಡಿ ಮತ್ತೆ ಬಂದಿದ್ದಾರೆ. ಗುಲಾಬಿಯೇ ನೀನು ಎಲ್ಲಿರುವೆ. ಕುಪ್ಪಳಿನೇ ಅಲ್ಲ ನಿಮ್ದು, ತೀರ್ಥಹಳ್ಳಿ ಕುಪ್ಪಳಿದಾಗೆ ಇರೋದಾ? ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಈಗ ಕವಿ ಸಮಾಧಿ ಹತ್ರ ಕಸ ಗುಡಿಸೋದು ಎಲ್ಲ. ಎಷ್ಟು ಕೊಡ್ತಾರೆ ಸಂಬಳ? 9,000 ಕೊಡ್ತಾರೆ. ಓಕೆ ಅಣ್ಣ, ಆಯ್ತು ಬರ್ತೀವಿ, ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲ. ಅಲ್ಲಿಂದ ವಾಪಸ್ ತೀರ್ಥಹಳ್ಳಿಗೆ ಬಂದು ಮಸಾಲಾ ದೋಸೆ ಹೊಡೆದು. ಹಂಗೆ ಇನ್ನೊಂದು ವಿಷಯ, ಈ ಊರಾಗ ಬರೀ ಪ್ರೈವೇಟ್ ಬಸ್ಗಳು ಜಾಸ್ತಿ. ಹಂಗೆ ಈ ಊರಾಗಿಂದ ರಾಮೇಶ್ವರ ದೇವಸ್ಥಾನ ಕಾಲ್ ಬಿದ್ದು ತೀರ್ಥ ಪ್ರಸಾದ ತಗೊಂಡು ರಾಮೇಶ್ವರ ದೇವಸ್ಥಾನ ಹಿಂದೆ ಇರೋ ತುಂಗಾ ನದಿ ನೋಡ್ಲಕ್ ಹೋದ್ಯೋ. ತೀರ್ಥಹಳ್ಳಿದಾಗಿನ ಎಲ್ಲ ಪ್ಲೇಸ್ಗಳು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮೂವ್ ಆದ್ಯೋ ಚಿಕ್ಕಮಗಳೂರು. ಡೇ 62ಗೆ ಹೇಳ್ತೀನಿ ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸ್ಟೇಟ್